ಇದು ರಂಗನಾಥ ಸ್ವಾಮಿ ಗೋವಿಂದ, ಹೇಳ್ತೀನಿ ಗೋವಿಂದ ಅಂತ, ವೆಂಕಟರಮಣ ಗೋವಿಂದ, ಮನ್ರೇಗಾ ಅನಾಥರಕ್ಷಕ ಗೋವಿಂದ, ಇದು ಪದ್ಮಾವತಿ ಪತಿ ಗೋವಿಂದ, ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ, ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ, ಈ ಮನ್ರೇಗಾ ರಂಗನಾಥ ಸ್ವಾಮಿ ಗೋವಿಂದ, ಸಮೃದ್ಧಿಗೆ ಚಿಹ್ನೆ ತಮ್ಮ ಗಮನಕ್ಕೆ ತಿಳ್ಕೋಬೇಕು. ಅಬ್ಕೋರಿ ಇಲಾಖೆ ಗೋವಿಂದ, ವಿಸ್ತರಣೆಗೋಸ್ಕರ ರಂಗನಾಥ ಸ್ವಾಮಿ ಗೋವಿಂದ, ನಮ್ಮ ರಾಮ ನಮ್ಮ ಉದ್ಯೋಗಕ್ಕೆ ಮತ್ತು ಬದುಕಿಗೆ ಬೆಳಕನ್ನು ಕೊಟ್ಟಿದ್ದಂಥದ್ದು ಮಹಾತ್ಮ ಗಾಂಧಿ ಅವರ ಯೋಜನೆ. ಅಂತ ಒಂದು ಕಾಯ್ದೆನ ಇವತ್ತು ಸುಮಾರು ಭಾರತ ದೇಶದಲ್ಲಿ 13,000 ಕೋಟಿ ರೂಪಾಯಿ ನಮ್ಗೇನಾದ್ರೂ ನರೇಗಾದಲ್ಲಿ ಬರೋಂಥ ದುಡ್ಡು ಇಲ್ಲಿವರೆಗೂ ನಮ್ಮ ರಾಜ್ಯದ ಸರ್ಕಾರದಿಂದ 1,000 ಕೋಟಿ ಮೇಲೆ ಹೋಗ್ತಿರ್ಲಿಲ್ಲ. ಮಾನ್ಯ ಸಭಾಧ್ಯಕ್ಷ, ಮುಂದಿನ ದಿನಗಳಲ್ಲಿ 5,000 ಕೋಟಿಯಿಂದ 7,000 ಕೋಟಿ ರೂಪಾಯಿ ಎತ್ತಿಕ್ಬೇಕಾಗುತ್ತೆ. ಇದೇನಾದ್ರೂ ಅವ್ರಿಗೆ ಅರ್ಥ ಆಗುತ್ತಾ? ಬಿಲ್ಲನ್ನು ಬಳಸಿದನು ಹೊರತು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಯಾವತ್ತೂ ಬಿಲ್ಲನ್ನು ಬಳಸಿಲ್ಲ. ಇವತ್ತು ಬಿಜೆಪಿಯವರು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಅಶೋಕ್ ಅವರು, ಸುನೀಲ್ ಅವರು, ನೀವು ನಿಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ರಾಮನ ಹೆಸರು ತರ್ತಾ ಇದ್ದೀರಿ. ಇವತ್ತು ನಾವೆಲ್ಲ ಹಿಂದೆ ಯಾವ್ದಾರು ಸ್ಕೂಲು ಯಾವ್ದಾರ ನಾಥುರಾಮ್ ಗೋಡ್ಸೆನ ಪ್ರೋತ್ಸಾಹಿಸ್ತೀರಾ? ಈ ವಿಚಾರದಲ್ಲಿ ನಾವೆಲ್ಲ ಸೇರಿ ಬೇಡ ಅನ್ನೋದು ರಂಗನಾಥ್ ಆಗ್ಲಿ ಮತ್ತೆ ನಾರಾಯಣ ಸ್ವಾಮಿ ಇಷ್ಟೆಲ್ಲ ಆರೋಪ, ಮಾನ್ಯ ಭ್ರಷ್ಟಾಚಾರ, ದೂರುಗಳು, ಗೊಂದಲಗಳು ಇದ್ರೂ ಕೂಡ ಸಿದ್ದರಾಮಯ್ಯನವರು ಯಾಕೆ ಮೌನಕ್ಕೆ ಶರಣರಾಗಿದ್ದಾರೆ ಅಂತೇಳಿ ಜನ ಕೇಳ್ತಿದ್ದಾರೆ. ಇದ್ರ ಮುಂದೆ ಇದ್ರ ಸಂಬಂಧ ಅನೇಕ ಅನುಮಾನಗಳು ಬರ್ತಾ ಇದಾವೆ. ಜನರಿಗೆ, ಪತ್ರಿಕಾ ವರದಿಗಾರರಿಗೆ, ನಿಮ್ಮ ಬೆಂಬಲಿಗರಿಗೆ ಬಹಳ ಅನುಮಾನ ಬರ್ತಾ ಇದೆ. ಖಡಕ್ ಸಿದ್ದರಾಮಯ್ಯನವರು ಯಾಕೆ ಮೌನಕ್ಕೆ ಶರಣರಾಗಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ಓಲೈಕೆಗೆ ಬೇರೆ ಚುನಾವಣೆ ರಾಜ್ಯಕ್ಕೆ ಹಣ ಕೊಡುವ ಸಂಬಂಧ ಹಿಂಗೆ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ, ದಯಮಾಡಿ ತಿಮ್ಮಾಪುರ ಅವರ ರಾಜೀನಾಮೆ ಕೊಡೋಂಗ ಮಾಡಿ, ತಿಮ್ಮಾಪುರ ರಾಜೀನಾಮೆ ಕೊಡಿ, ಇಸ್ಕೊಳ್ರಿ. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ವಜಾ ಮಾಡ್ರಿ. ಇಲಾಖೆಗೆ ಸಂಬಂಧಪಟ್ಟ ಆರೋಪಗಳ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡ್ರಿ. ಆಮೇಲೆ ಕೊಟ್ಟಂತ ಎಲ್ಲಾ ಲೈಸೆನ್ಸ್ ಗಳನ್ನ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡ್ರಿ. ಅದ್ರ ಬಗ್ಗೆ ತನಿಖೆ ಮಾಡ್ರಿ. ಯಾರು ಅಯೋಗ್ಯರಿದಾರ ಅವ್ರನ್ನ ಮನೆಗೆ ಕಳ್ಸುವಂತ ಕೆಲಸ ಮಾಡ್ರಿ. ಅಧಿಕಾರಿಗಳನ್ನ ಮನೆಗೆ ಕಳ್ಸುವಂತ ಕೆಲಸ ಮಾಡ್ರಿ. ಯಾರು ಇದರಲ್ಲಿ ಶಾಮೀಲಾಗಿದಾರ? ಬಿಜೆಪಿ ಸರ್ಕಾರದವರು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ನೀವು ಮಾಡ್ತಾ ಇರೋದು. ಇವತ್ತು ಇದ್ರ ಬಗ್ಗೆ ಮಾಡ್ತಾ ಇರೋದು ನಿಮ್ಮ ವೈಯಕ್ತಿಕ ಇಮೇಜ್ಗೆ ಅಫೆಕ್ಟ್ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತಾವು ಕಾಳಜಿ ಮಾಡ್ರಿ. 78 ವರ್ಷದ ನಂತರ ನಿಮ್ಮ ಇಮೇಜ್ ಹಾಳಾಗುವಂತದ್ದು ಆಗಬಾರ್ದು. ಇದು ಸರಿಯಲ್ಲ. ನಮಗೂ ಕೂಡ ಅದರಿಂದ ದುಃಖ ಆಗ್ತದೆ. ಇಮೇಜ್ ಹಾಳಾಗ್ತಾರೆ. ದಯಮಾಡಿ ಮುಖ್ಯಮಂತ್ರಿಗಳ ಅಂದು ನಮ್ಮ ಮನಮೋಹನ್ ಸಿಂಗ್ ಅವರು 2005ನೇ ವರ್ಷದಲ್ಲಿ ತಂದಿದಂತ ವಿಶೇಷವಾದಂತ ಮಹಾತ್ಮ ಗಾಂಧಿ ನೋಡ್ರಿ, ನಿಮ್ಮ ಇಮೇಜ್ ಅದರಲ್ಲಿ ಬಹಳ ಯಾವುದೇ ಕಾರಣಕ್ಕೂ ಬಡವರಿಗೋಸ್ಕರ ತಂದಿರುವಂತ ಈ ಟರ್ಮ್ದಲ್ಲಿ ನೀವು ನಿಮ್ಮ ಇಮೇಜ್ ಅನ್ನು ಹಾಳು ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಡಿ. ತಿಮ್ಮಾಪುರನ ವಜಾ ಮಾಡ್ಕೊಡ್ರಿ ಅಂತ ನಾವು ನಿಮ್ಗೆ ಕಳಕಳಿಯಿಂದ ಕೇಳ್ಕೊತೀವಿ. ಮುಖ್ಯಮಂತ್ರಿಗಳ ಈ ರೀತಿ ಭ್ರಷ್ಟರ ಜೊತೆ ನೀವು ಕೈ ಜೋಡಿಸಬೇಡ್ರಿ. ಅವ್ರ ಕಳಂಕ ನಿಮ್ಗೆ ಹತ್ತುವಂಗ ಆಗಬಾರ್ದು. ಅವ್ರು ತಿಂದು ನಿಮ್ಮ ಬಾಯಿಗೆ ವರ್ಷವಂಗ ಆಗಬಾರ್ದು. ಈ ರೀತಿಗೆ ಇದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡ್ರಿ. ಮುಖ್ಯಮಂತ್ರಿಗಳ ದಯಮಾಡಿ ಅವ್ರದ್ದು ರಾಜೀನಾಮೆ ತಗೊಂಡ್ರಿ, ಇಲ್ಲಂತಂದ್ರೆ ಅವ್ರನ್ನ ವಜಾ ಮಾಡ್ರಿ ಅಂತ ರಾಜಕಾರಣಿಯಾಗಿ ಹೊರ ಹೊಮ್ತಿದ್ದಾರೆ ಅಂತ ಬಹಳಷ್ಟು ಬೇಸರಾಗ್ತಿದೆ. ಇವತ್ತು ಭಾವನಾತ್ಮಕವಾದಂತ ಸಂಬಂಧವನ್ನ ಮಹಾತ್ಮ ಗಾಂಧಿಯವರ ಜೊತೆ ನಮ್ಮ ಭಾರತ ದೇಶ ಇರುವಂತದ್ದು ಅಹಿಂಸಾ ಮತ್ತು ಸತ್ಯಾಗ್ರಹ ತತ್ವಗಳನ್ನ ಒಳಗೊಂಡಂತೆ ಇವತ್ತು ಅವ್ರೇನ್ ಬೋಧಿಸಲಿಲ್ಲ. ಇದನ್ನ ಅಹಿಂಸಾ ಮತ್ತು ತತ್ವಗಳನ್ನ ಪ್ರಬಲವಾಗಿ ಬ್ರಿಟಿಷರಿಗೆ ಅಸ್ತ್ರವಾಗಿ ಬಳಸಿ ಇಡೀ ಜಗತ್ತಿಗೆ ಯಾವುದೇ ಒಂದು ಗುಂಡಿಲ್ದಲೆ, ಯಾವುದೇ ದೊಣ್ಣೆ ಇಲ್ದಲೆ ಇವತ್ತು ಜಗತ್ತನ್ನು ವಿಸ್ಮಯ ಮಾಡಿದಂತ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಇಟ್ಟಿರೋದನ್ನ ನೀವು ಬದಲಾವಣೆ ಮಾಡ್ತಿರಲ್ಲ. ನಿಮ್ಗೆ ಏನಾರ ಮಾನವೀಯತೆ ಇದೆಯಾ? ಈ ವಿಚಾರದಲ್ಲಿ ಭಗವಂತ ಅಲ್ಲ, ಜನರು ಸಾಕು ಕ್ಷಮಿಸಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಇವತ್ತು ಒಂದು ಮಾತು ಮತ್ತೊಂದು ಸರಳ ಜೀವನ ಮತ್ತು ಉನ್ನತ ಚಿಂತನೆ ಇರುವಂತ, ಸಾನುಭೂತಿ ಉಳ್ಳಂತ, ನೈತಿಕ ನಾಯಕತ್ವದ ಸಮಗ್ರತೆ ಉಳ್ಳಂತ, ರಾಷ್ಟ್ರೀಯ ಒಂದು ಬಿಂಬ
ಆದರ್ಶವಾದಂತ ನೀವೇನ ಮಾಡಿದ್ರು ಕೂಡ ನಿಮ್ಗೇನು ಫಾಯ್ದೆ ಆಗಲ್ಲ. ಈ ಒಂದು ಬಿಟ್ಬಿಡ್ರಿ. ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ಕೆ ಯಾರು ತಪ್ಪುದಾರ ಒಂದು ಅವ್ರ ಮಾನವೀಯತೆ ಬಗ್ಗೆ ಇದೆಯಾ? ಮಾತಾಡ್ರಿ. ಇವತ್ತು ಅವಶ್ಯಕತೆ ಇಲ್ಲಂತ ಚಿಂತನೆ ಮಹಾತ್ಮ ಗಾಂಧಿ ನಮ್ಗೆಲ್ಲ ಸ್ಫೂರ್ತಿ ಇದು. ಯೋಜನೆ ಬಗ್ಗೆ ನೀವು ಮಾತಾಡಿ ಏನು ಮಹಾತ್ಮ ಉಪಯೋಗ ಗಾಂಧಿ ಆಗಲ್ಲ. ಬದುಕು ನಮ್ಗೆಲ್ಲರಿಗೂ ಒಂದು ಮಾದರಿ. ಪ್ರಜ್ಞಾವಂತ ಅದು ಮುಗಿದು ಹೋದ ಕತೆ. ನೀವು ಕೊಲೆ ಜಾರಿ ಇವತ್ತು ಮುಗಿದು ಹೋದ ಕತೆ. ಹಾಗಾಗಿ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಡ್ರಿ. ಇವತ್ತು ಜನರ ಮುಂದೆ ಏನ್ ಇಶ್ಯೂ ಐತಿ, ಏನು ಭ್ರಷ್ಟಾಚಾರದ ಇಶ್ಯೂ ಐತಿ, ಅದ್ರ ಬಗ್ಗೆ ಮಾತಾಡ್ರಿ. ರವೀಂದ್ರನಾಥ್ ಟಾಗೂರ್ ಅವರು ರವೀಂದ್ರನಾಥ್ ಟಾಗೂರ್ ಅವ್ರದ್ದು ನಮ್ಮ ದೇಶಕ್ಕೆ ತಂದೆ ರಾಷ್ಟ್ರಪಿತ ಅಂತ ಒಂದು ನಾಮಕರಣ ಮಾಡಿರಂತ ಮಹಾತ್ಮ ಗಾಂಧಿನ ಕೊಲೆ ಮಾಡಕ್ ಹೊರಟಿದ್ದಾರಲ್ಲ, ಇವ್ರಿಗೆ ಯಾವ ರೀತಿ ಮನುಷ್ಯತೆ ಇದೆ ಅನ್ನೋದನ್ನ ಪ್ರಶ್ನೆನ ಕಾಡ್ತಾ ಇದೆ ನನಗೆ. ಮಹಾಸಭಾಧ್ಯಕ್ಷ ರಂಗನಾಥ ಸ್ವಾಮಿ ಗೋವಿಂದ, ಇದು ರಂಗನಾಥ ಸ್ವಾಮಿ ಗೋವಿಂದ, ಅಚ್ಚಲ್ ಹೇಳ್ತೀನಿ ಗೋವಿಂದ ಅಂತ. ವೆಂಕಟರಮಣ ಗೋವಿಂದ, ಮನ್ರೇಗಾ ಅನಾಥ ರಕ್ಷಕ ಗೋವಿಂದ, ಇದು ಪದ್ಮಾವತಿ ಪತಿ ಗೋವಿಂದ, ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ, ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ, ಈ ಮನ್ರೇಗಾ ರಂಗನಾಥ ಸ್ವಾಮಿ ಗೋವಿಂದ, ಸಮೃದ್ಧಿಗೆ ಚಿಹ್ನೆ, 6,000 ಕೋಟಿ ಗೋವಿಂದ, ಸಂವಿಧಾನಕ್ಕೆ ಚಿಹ್ನೆ, 6,000 ಕೋಟಿ ಗೋವಿಂದ, ಚಿಹ್ನೆ ಇದು. ಅಬ್ಕಾರಿಕರಣ ಗೋವಿಂದ, ಮಹಾತ್ಮ ಗಾಂಧಿ ಅವರನ್ನ ಗೋವಿಂದ ಗೋವಿಂದ ತಮ್ಗೆಲ್ಲ ಗೊತ್ತಿದೆ. ಮಹಾತ್ಮ ಗಾಂಧಿ ದಿನವೂ ರಾಮನನ್ನು ಜಪಿಸ್ತಿದ್ರು. ರಾಮನನ್ನ ಮಹಾತ್ಮ ಗಾಂಧಿ ಅವ್ರನ್ನ ಹೆಸರನ್ನ ಮರುನಾಮಕರಣ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ನಿಮ್ಗೆಲ್ಲರ ಮಾನವೀಯತೆ ಇದೆಯಾ? ಬಂಧುಗಳೇ, ಈ ಶ್ರೀರಾಮಚಂದ್ರ ಎಂದು ರಾಜಕೀಯ ಸಂಕೇತ ಆಗಿರ್ಲಿಲ್ಲ. ಈ ಶ್ರೀರಾಮಚಂದ್ರ ಎಂದು ಈ ರೀತಿ ಕೆಳಂತಕ್ಕೆ ಇಳಿದಿರ್ಲಿಲ್ಲ. ಅವತ್ತು 6,000 ಕೋಟಿ ಗೋವಿಂದ, ಶ್ರೀರಾಮನು ಬಿಲ್ಲನ್ನು ಅಬ್ಕಾರಿ ಇಲಾಖೆ ಗೋವಿಂದ, ತಮ್ಮ ಗಮನಕ್ಕೆ ತಿಳ್ಕೋಬೇಕು. ಅಬ್ಕಾರಿ ಇಲಾಖೆ ಗೋವಿಂದ, ವಿಸ್ತರಣೆಗೋಸ್ಕರ ರಂಗಸ್ವಾಮಿ ಗೋವಿಂದ, ನಮ್ಮ ರಾಮ ನಮ್ಮ 6,000 ಕೋಟಿ ಗೋವಿಂದ, ನೀವು ಎಲ್ಲೋ ಒಂದ್ ಕಡೆ ಗೋವಿಂದ ಗೋವಿಂದ ತರ್ತಾ ಇದ್ದೀರಾ ಅಂತ ಹೇಳಿ ಕಿಚ್ಚಪಡ್ತಾರೆ. ಗೋವಿಂದ ಗೋವಿಂದ. ಇವತ್ತು ಈ ಒಂದು ರೈತರ ಕಲ್ಯಾಣ ಇರಂತ ಒಂದು ಏನು ಮನ್ರೇಗನ ವಿಬಿಜಿ ಗ್ರಾಮ್ಜಿ ಅಂತ ಕಾಯ್ದೆಯನ್ನು ತರ್ತಿದ್ದೀರಿ. ಇದು ವಿಶೇಷವಾಗಿ ರೈತರಿಗೆ, ಮಹಿಳೆಯರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ ಇದು ಒಂದು ಮರಣ ಶಾಸನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ನಾನು ನಮ್ಮ ಶಾಸಕ ಬಂಧು ಮಿತ್ರರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಒಂದು ಕಾಯ್ದೆ ಬಗ್ಗೆ ಅವ್ರಿಗೆ ಅರ್ಥನೇ ಆಗಿಲ್ಲ. ಯಾವ ಕಾರಣಕ್ಕೋಸ್ಕರ ಈ ಕಾಯ್ದೆ ಯಾವ ರೀತಿ ನಮ್ಮ ಜೀವನಕ್ಕೆ, ಹಳ್ಳಿಗಾಡಿನ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ಏನು ರಾಷ್ಟ್ರೀಯ ಮನ್ರೇಗಾದ ಒಂದು ವ್ಯವಸ್ಥೆ ಇದೆ, ಆ ಕಾಯ್ದೆನ ಮೋದಿ ಸರ್ಕಾರ ಜನರ ಜೊತೆ ಚರ್ಚೆ ಮಾಡದಲೆ, ಯಾವುದೇ ಸಮಾಲೋಚನೆ ಮಾಡದಲೆ, ರಾಜ್ಯದ ಚರ್ಚೆಗಳನ್ನ ಒಳಗೊಂಡಲೆ, ಅಭಿಪ್ರಾಯವನ್ನು ಪಡೆದ ಸರ್ವಾಧಿಕಾರದ ಧೋರಣೆಯಲ್ಲಿ ಈ ಮೂಲಕ ಧ್ವಂಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ಯಾವ ರೀತಿ ಈ ಒಂದು ವಿಚಾರದಲ್ಲಿ ಮನವರಿಕೆ ಮಾಡಬೇಕು ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ. ಮೋದಿ ಸರ್ಕಾರ ಡಿಸೆಂಬರ್ 17ನೇ ತಾರೀಕು 8 ಗಂಟೆ ಕಾಲದಲ್ಲಿ ಚರ್ಚೆ ಮಾಡಲಿಕ್ಕೆ ಸದನದಲ್ಲಿ ಬುಲ್ಡೋಸ್ ಮೂಲಕ ನೀವು ಮಾಡ್ತಿರಂತ ಈ ಒಂದು ಕಾಯ್ದೆ ದೇಶದ 12 ಕೋಟಿ ಕಾರ್ಮಿಕರನ್ನ ಮರಣ ಶಾಸನವನ್ನ ಕೊಡ್ತಾ ಇದ್ದೀರಿ. ವಿಶೇಷವಾಗಿ ಕರ್ನಾಟಕದಲ್ಲಿ 1 ಕೋಟಿ ನರೇಗಾ ಕೂಲಿ ಮಂದಿ ಕಾರ್ಮಿಕರಿದ್ದಾರೆ. ಅದರಲ್ಲೂ ಸಹ ಅರ್ಧ ಜನ ಮಹಿಳೆಯರಿದ್ದಾರೆ, ಅರ್ಧ ಜನ ಪುರುಷರಿದ್ದಾರೆ. ಇವತ್ತು ಪ್ರತಿಯೊಂದು ಕಾಯ್ದೆಗಳಲ್ಲೂ ಬಿಜೆಪಿಯವರು ಮಹಿಳೆಯರ ವಿರುದ್ಧ ಕಾಯ್ದೆ, ರೈತರ ವಿರುದ್ಧ ಕಾಯ್ದೆ, ಬಡವರ ವಿರುದ್ಧ ಕಾಯ್ದೆ, ದೀನ ದಲಿತರ ವಿರುದ್ಧ ಕಾಯ್ದೆನ ಮಾಡಲಿಕ್ಕೆ ಹೊರಟಿರೋಂಥದ್ದನ್ನ ಇದು ಒಂದು ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಜನರ ಬಹಳಷ್ಟು ನೆಮ್ಮದಿಯಿಂದ ಇದ್ರು. ಕೊರೋನಾದಲ್ಲಿ ನಾನು ಒಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಅವರಿಗೆ ಕೂಲಿ ಮಾಡಲಿಕ್ಕೆ ಉದ್ಯಮದಾರರು ಕೆಲಸ ಕೊಡ್ತಿರ್ಲಿಲ್ಲ. ಆಗ ಕೃಷಿ ಮಾಡಲಿಕ್ಕೆ ಆಚೆ ಹೋಗಿ ಕೃಷಿ ಮಾಡಲಿಕ್ಕೆ ಭಯ ಬೀಳ್ತಿದ್ರು. ಅಂತ ಸಂದರ್ಭದಲ್ಲಿ ಜೀವನಾಡಿಯಾಗಿ ನಿಂತಿದ್ದು ಈ ಮನ್ರೇಗಾ, ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗದ ಖಾತ್ರಿ ಯೋಜನೆ, ಖಾತ್ರಿಯನ್ನು ಕೊಟ್ಟು ಉದ್ಯೋಗಕ್ಕೆ ಮತ್ತು ಬದುಕಿಗೆ ಬೆಳಕನ್ನು ಕೊಟ್ಟಿದ್ದಂಥದ್ದು ಮಹಾತ್ಮ ಗಾಂಧಿ ಅವ್ರದ ಯೋಜನೆ. ಅಂತ ಒಂದು ಕಾಯ್ದೆನ ಇವತ್ತು ಸುಮಾರು ಭಾರತ ದೇಶದಲ್ಲೇ 20 ಕೋಟಿ ಕೂಲಿಗಾರರಿಗೆ ಇವರು ಎಲ್ಲೋ ಒಂದ್ ಕಡೆ ಎಲ್ಲಾ ರೀತಿಯಲ್ಲೂ ಮರಣ ಶಾಸನವನ್ನು ಮಾಡಿರುವಂತದ್ದು ಇವ್ರು ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ಇವತ್ತು ಅವರು ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗತ್ತೆ.
ಬಹಳಷ್ಟು ಜನ ಗ್ರಾಮದಿಂದ ಬಂದಿದ್ದಾರೆ. ಹಳ್ಳಿಗಾಡಿನ ಬಿಜೆಪಿಯ ಬಹಳಷ್ಟು ಶಾಸಕರು ಹೋರಾಟ ಮಾಡ್ಕೊಂಡು ಗೆದ್ದಿದ್ದಾರೆ. ಅವ್ರಿಗೆ ಯಾವ ರೀತಿ ಉತ್ತರ ಕೊಡೋಕೆ ಅವ್ರಿಗೂ ಗೊತ್ತಾಗ್ತಿಲ್ಲ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಹೇಳ್ಕೊತೇನೆ, ಕೇಂದ್ರದ ಬಿಜೆಪಿಯ ಸರ್ಕಾರ ಇಂಡಿಯಾ ಸರ್ಕಾರ ಆಗಿದೆ. ಇವತ್ತು ನಮ್ಮ ಸೌತ್ ಇಂಡಿಯಾ ಏನು ಭಾರತದ ದಕ್ಷಿಣ ಭಾರತವನ್ನ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಶ್ರಮ, ನಮ್ಮ ಬೆವರು, ನಾವು ದುಡಿದಿದ್ದ ಹಣವನ್ನ ಬಳಸ್ಕೊಂಡು ಇಂಡಿಯಾ ಒಂದು ರಾಜ್ಯವನ್ನ ಬೆಳೆಸಲಿಕ್ಕೆ ಹೊರಟಿರೋಂಥದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಮತ್ತೊಮ್ಮೆ ನಾನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾವೇನಾದ್ರೂ ಸುಮಾರು 100 ರೂಪಾಯಿ ಅಂದ್ರೆ 4.25 ಲಕ್ಷ ಕೋಟಿ ರೂಪಾಯಿನ ನಾವು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮಗೆ 100 ರೂಪಾಯಿ ಕೊಟ್ರೆ ಕೇವಲ 13 ರೂಪಾಯಿ ಕೊಡ್ತಾರಲ್ಲ, ಅದೇ ಉತ್ತರ ಪ್ರದೇಶರು, ಅಸ್ಸಾಮರು, ಬಿಹಾರರು 300 ರೂಪಾಯಿ ಕೊಡ್ಕೊಂಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇದು ನಮ್ಮ ಸ್ನೇಹಿತರಿಗೆ ಅರ್ಥ ಆಗ್ತಿಲ್ಲ. ಯಾವ ಕಾರಣಕ್ಕೋಸ್ಕರ ಬಿಜೆಪಿಯವರು ಇವತ್ತು ಉತ್ತರ ಭಾರತಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರೋತ್ಸಾಹ ಕೊಡ್ತಾ ಇರೋದು ಅಂತಂದ್ರೆ ಅದು ಕರ್ನಾಟಕದ ಶ್ರಮದ ದುಡ್ಡು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ಅದೇ ಪೆಟ್ಟನ್ನ ಇವತ್ತೇನು ವಿಬಿಜಿ ಗ್ಯಾರಂಟಿ ಯೋಜನೆ ತರುವಂತ ಪ್ರಯತ್ನವು ಅದೇ ರೀತಿ ಮತ್ತೊಂದು ಪ್ರಯತ್ನ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಅವತ್ತು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವತ್ತಿಂದನೂ ಸಹ ಸುಮಾರು 13 ವರ್ಷದಿಂದ ಕೇಂದ್ರ ಸರ್ಕಾರದವರು, ಬಿಜೆಪಿಯ ಸರ್ಕಾರದವರು ಅಚ್ಚೆ ದಿನ ತರ್ತೀನಿ ಅಂತಂದ್ರು. ಇವತ್ತು ಅಚ್ಚೆ ದಿನ ಇದೆಯಾ? ಅವತ್ತಿನ ದಿನ ಅಮಾನ್ಯೀಕರಣ ಮಾಡಿದ್ರು. ಅಮಾನ್ಯೀಕರಣ ಮಾಡಿರೋ ಉದ್ದೇಶ ಏನು? ಕಪ್ಪು ಹಣವನ್ನ ಎಲ್ಲ ರೀತಿಯಲ್ಲೂ ನಾವು ಹೊರಗಡೆ ತರ್ತೇವೆ ಅಂತ ಮಾಡಿದ್ರು. ಸುಮಾರು 99% ಶೇಕಡವಾರು ಕಪ್ಪು ಹಣವು ವಾಪಸ್ ಬಂತು. ಇವರು ತಿಳಿದಂತೆ ಉದ್ಯಮದಾರರು, ಇವರು ತಿಳಿದಂತೆ ಬಹಳಷ್ಟು ಜನ ಕಪ್ಪು ಹಣವನ್ನು ಇಟ್ಕೊಂಡಿರೋರು. ಅವ್ರು ಯಾರು ದುಡ್ಡನ್ನು ಇಟ್ಕೊಂಡಿರ್ಲಿಲ್ಲ. ಅವರು ಜಮೀನ್ ಮೇಲೆ ಹಾಕಿದ್ರು ದುಡ್ಡು, ಕರೆನ್ಸಿ ಮೇಲೆ ಇಟ್ಟಿದ್ರು, ಫಾರಿನ್ ಕರೆನ್ಸಿ ಮೇಲೆ ದುಡ್ಡು ಇಟ್ಟಿದ್ರು. ಅವರು ಗೋಲ್ಡ್ ತೆಗೆದುಕೊಂಡಿದ್ರು, ಸಿಲ್ವರ್ ತೆಗೆದುಕೊಂಡಿದ್ರು, ಬಿಟ್ಕಾಯಿನ್ ತೆಗೆದುಕೊಂಡಿದ್ರು. ಇವತ್ತು ಸಹ ಡಿಮಾನಿಟೈಸೇಷನ್ ಇಂದ ಹಾಳಾದವರು ಯಾರು ಅಂತಂದ್ರೆ ಒಬ್ಬ ರೈತ, ಒಬ್ಬ ದೀನ ದಲಿತ, ಒಬ್ಬ ಮಹಿಳೆ, ಇವತ್ತು ಬಡ ಕುಟುಂಬದವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅದೇ ರೀತಿ ಇವತ್ತು ವಿ ರಾಮ್ ಏನ್ ತರ್ಲಿಕ್ಕಿದ್ದಾರೆ, ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಭಿಷೇಕ್ ಮಿಷನ್, ಅದೇ ಒಂದು ಪ್ರಯತ್ನ ಆಗ್ತಿದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅವ್ರ ಗಮನಕ್ಕೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಉತ್ತರ ಭಾರತದಲ್ಲಿ ರೈತರುಗಳು ಸ್ಟ್ರೈಕ್ ಮಾಡಿದ್ರು 1.5 ವರ್ಷದಿಂದ, ಅದೇ ರೀತಿ ಇಡೀ ಭಾರತ ದೇಶದಲ್ಲೇ ಎಲ್ಲ ರೈತರುಗಳು ಒಡ್ಗೂಡಿ ಒಟ್ಟಿಗೆ ಬಿಜೆಪಿ ಸರ್ಕಾರವನ್ನ ತೆಗಿಲಿಕ್ಕೆ ಒಂದು ದೊಡ್ಡದ ಹೋರಾಟದ ಕ್ರಾಂತಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋದನ್ನ ಇವತ್ತು ಭವಿಷ್ಯವಾಣಿ ಹೇಳ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಅವರನ್ನ ಕೇಳೋಂಥ ಪ್ರಶ್ನೆ, ಇವತ್ತು ನಮ್ಮ ಎಲ್ಲ ಬಿಜೆಪಿ ಸ್ನೇಹಿತರನ್ನ ಏನ್ ಇವತ್ತಿನ ದಿನ GST ಅಂತ ತಂದಿದಾರಲ್ಲ, ಒಬ್ಬ ಮನುಷ್ಯನಿಗೆ ಹುಟ್ಟಿಂದ ಸಾವರೆಗೂ ಅವರ ರಕ್ಷಣೆಗೆ ಬರಬೇಕು. ಆದ್ರೆ ಒಂದು ಉದಾಹರಣೆಗಳನ್ನು ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಹುಟ್ಟಿದ ತಕ್ಷಣ ವ್ಯಾಕ್ಸಿನ್ ಕೊಡೋದಕ್ಕೆ 5% GST. ಇವತ್ತು ಹುಟ್ಟಿದ ತಕ್ಷಣ ಅವ್ನು ಸೀರಿಯಲ್ ಫುಡ್ ಕೊಡೋದಕ್ಕೆ 8% GST. ಅವ್ನು ಹುಟ್ಟಿರೋನಿಗೆ ಮಗುಗೆ ಡಯಾಪರ್ ಹಾಕಿದ್ರೆ 12% GST. ಅವ್ನು ಹುಟ್ಟಿರೋನು ಇವತ್ತು ಓದ್ಲಿಕ್ಕೆ ಹೋದ್ರೆ ಸ್ಕೂಲ್ ಯೂನಿಫಾರ್ಮ್ಗೆ 5% GST. ಅವ್ನಿಗೆ ಶೂ ಹಾಕಿದ್ರೆ 7% GST. ಅವ್ನಿಗೆ ಏನಾದ್ರು ಓದ್ಲಿಕ್ಕೆ ಆನ್ಲೈನ್ ಅಲ್ಲಿ ಸ್ಮಾರ್ಟ್ ಫೋನ್ ಕೊಟ್ಟಿದ್ರೆ 10% GST. ಇವತ್ತು ರೀಚಾರ್ಜ್ ಮಾಡ್ಲಿಕ್ಕೂ ಒಂದು 8% GST. ಬ್ರಾಡ್ ಬ್ಯಾಂಡ್ ಆನ್ಲೈನ್ ಅಲ್ಲಿ ನಾವು ಕ್ಲಾಸ್ ಹೇಳಲಿಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ 12% GST. ಇವತ್ತು ಅವರು ಏನಾರು ಹೋಗಿ ಹಾಸ್ಟೆಲ್ ಹೋಗಿ ಸೇರ್ಕೊಂಡ್ರೆ PG ಹಾಸ್ಟೆಲ್ ಅವ್ನು ಕಟ್ಟಂತ ದುಡ್ಡು ಅದು ಸಾಲದ ಹೊರೆಯಲ್ಲಿ ಕಟ್ತಾ ಇರ್ತಾನೆ. ಅದರಲ್ಲಿ GST ತೆಗೆದುಕೊಂಡು ಬಿಜೆಪಿ ಸರ್ಕಾರ ನಡೆಸ್ತಾ ಇರೋಂಥದ್ದು. ಇವತ್ತು ಅವನು ಹೋಗಿ ಏನಾದ್ರು ವಿದ್ಯಾಭ್ಯಾಸಕ್ಕೋಸ್ಕರ ಲೋನ್ ತೆಗೆದುಕೊಂಡ್ರೆ ಸ್ಟೂಡೆಂಟ್ ಲೋನ್ ಮೇಲೂ GST ಇರೋಂಥ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅವನೇನಾದ್ರೂ ತನ್ನ ಉನ್ನತ ಸ್ಥಾನಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ತೆಗೆದುಕೊಂಡ್ರು ಅದಕ್ಕೂ GST. ಹಾಗೇನೆ ಅವನೇನಾದ್ರು ಪ್ರಮೋಷನ್ ತಗೊಂಡ್ಕೊಂಡು ಸಂಬಳ ಜಾಸ್ತಿ ಆದ್ರೆ ಅದಕ್ಕೂ GST. ವರ್ಕ್ ಫ್ರಮ್ ಹೋಮ್ ಅಂತ ಇಂಟರ್ನೆಟ್ ತೆಗೆದುಕೊಂಡ್ರು GST. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರತಿಯೊಂದು ಅವನು ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವನೋಗಿ ಒಡವೆನ ತೆಗೆದುಕೊಂಡ್ರು ಅದ್ರ ಮೇಲೆ GST. ಅವನೇನಾದ್ರು ಹನಿಮೂನ್ ಹೋಗಿ ರೆಸಾರ್ಟ್ಗೆ ಹೋದ್ರು ಅದಕ್ಕೂ GST ಹಾಕುವಂತ ಒಂದು ಪಾಪದ ಕೆಲಸವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಅವನು ರಿಟೈರ್ಮೆಂಟ್ ಆಗಿ ಪೆನ್ಷನ್ ತೆಗೆದುಕೊಂಡ್ರು ಅದ್ರ ಮೇಲೂ GST ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಅವರು ತಂದೆ ತಾಯಿಗಳು ಬಹಳಷ್ಟು ವಯಸ್ಸಾದಂತ ಸಂದರ್ಭದಲ್ಲಿ ಮೆಡಿಸಿನ್ ತೆಗೆದುಕೊಂಡು ಹೋಗೋದ ಸಂದರ್ಭದಲ್ಲೂ ಅದ್ರ ಮೇಲೆ GST ಇರೋಂಥ ವಿಚಾರನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅವನೇನಾದ್ರೂ ಕೊನೆಗೆ ಸತ್ತು ಅವರ ಮಕ್ಕಳುಗಳು ಆಬಿಚೇರಿಯಲ್ಲಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದಕ್ಕೂ GST ಇದೆ. ಮಾನ್ಯ ಸಭಾಧ್ಯಕ್ಷರೇ, ಯಾವ ರೀತಿ ಇವರು ಟ್ಯಾಕ್ಸಿನ ಹೊರೆ ಹಾಕೊಂಡು ಟ್ಯಾಕ್ಸ್ ಟೆರರಿಸಂ ಮಾಡ್ತಿರಂತ ಬಿಜೆಪಿ ಸರ್ಕಾರಕ್ಕೆ ಯಾವ ರೀತಿ ನಾವು ಪ್ರೋತ್ಸಾಹ ಕೊಡಬೇಕು? ಇವತ್ತು ಅವತ್ತಿನ ದಿನ ಏನಾದ್ರು UPA ಗವರ್ಮೆಂಟ್ ಅವರು ಪ್ರತಿಯೊಂದು ಹಂತದಲ್ಲೂ ಏನಾದ್ರೂ
ಅವರು ಈ ಒಂದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಬಂದಿರಲಿಲ್ಲ ಅಂದ್ರೆ ಇವ್ರಿಗೆಲ್ಲ ಏನ್ ನಡೀತಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಸಾಹೇಬರು, ಅಂದು UPA ಚೇರ್ಮನ್ ಆದ ಸೋನಿಯಾ ಗಾಂಧಿ ಮೇಡಮ್ ಅವರು ಸೇರಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತಂದಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತಿನ ದಿನ ಬಡವರಿಗೆ ಫ್ರೀ ಆಗಿ ಎಜುಕೇಶನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಏನೋ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ರೈಟ್ ಟು ಎಜುಕೇಶನ್ ತಂದಿದ್ದು ಕಾಂಗ್ರೆಸ್ ಪಕ್ಷ. ಇವತ್ತಿನ ದಿನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿಯೊಬ್ಬರಿಗೂ ಹಸಿದ ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತೇಳಿ ಅನ್ನವನ್ನ ಕೊಟ್ಟಿದ್ದಂಥದ್ದು, ಹಾಗೇನೆ ನ್ಯಾಷನಲ್ ಫುಡ್ ಆಕ್ಟ್ ಅನ್ನು ತಂದಿರೋಂಥದ್ದು ಕಾಂಗ್ರೆಸ್ ಪಕ್ಷ. ಅವತ್ತಿನ ದಿನ ಆಧಾರ್ ಕಾರ್ಡ್ ಅನ್ನ ಇವರು ಬಿಜೆಪಿ ಪಕ್ಷದವರು ಎಷ್ಟು ವಿರೋಧ ಮಾಡಿದ್ದಂಥದ್ದು ಇಡೀ ಭಾರತ ದೇಶಕ್ಕೆ ಗೊತ್ತು. ಇವತ್ತಿನ ದಿನ ಪ್ರತಿಯೊಂದು ಏನು SIR ಮಾಡ್ತಾ ಇದ್ದಾರೆ, ಪ್ರತಿಯೊಂದು ವಿಚಾರದಲ್ಲೂ ಆಧಾರ್ ಕಾರ್ಡ್ ಮೇಲೆ ಅವಲಂಬಿತರಾಗಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷ ತಂದಿದಂತ ಕಾಯ್ದೆಗಳ ಪ್ರತಿಯೊಂದು ಉನ್ನತವಾದಂತ ಕಾಯ್ದೆಗಳ ಮೇಲೆ ಅವಲಂಬಿಸಿಕೊಂಡಿರುವಂತದ್ದು ಬಿಜೆಪಿ ಪಕ್ಷ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಈ ಒಂದು ಸಂದರ್ಭಗಳಲ್ಲಿ ಇಷ್ಟೆಲ್ಲ ತಿಳಿದು ಸಹ ಇವರು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ನರೇಗಾ ವಿಚಾರದಲ್ಲಿ ನಾವು ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಎಲ್ಲ ಅನುದಾನಗಳು ತೆಗೆದುಕೊಂಡಾಗ ಮುಖ್ಯ ರಸ್ತೆಗಳಿಗೆ ಹೇಗಾದ್ರೂ ಮಾಡಿ ಎಲ್ಲೋ ಒಂದ್ ಕಡೆ ರಸ್ತೆಗಳು ಡಾಂಬರೀಕರಣ ಮಾಡ್ತಿದೀವಿ. ಹಳ್ಳಿಗಳ ರಸ್ತೆಗಳನ್ನ ಯಾರು ನೋಡ್ಕೊತಾ ಇರೋದು? ಅವತ್ತೇನಾರ UPA ಸರ್ಕಾರದಲ್ಲಿ ಮನ್ರೇಗಾ ಏನಾರು ಬಂದಿರಲಿಲ್ಲ ಅಂದ್ರೆ ಇವತ್ತು ಇಲ್ಲಿವರೆಗೂ ಯಾವುದನ್ನ ನಾವು ರಸ್ತೆಗಳನ್ನು ಉಪಯೋಗಿಸ್ತಿದ್ದದ್ದು ಹಣಕಾಸುಗಳ ವ್ಯವಸ್ಥೆ ಇದ್ಯಾವುದು ಸಾಧ್ಯವಿರ್ತಿರ್ಲಿಲ್ಲ. ಮಾನ್ಯ ಸಭಾಧ್ಯಕ್ಷರು, ಹಳ್ಳಿಲಿ 60 ವರ್ಷ 70 ವರ್ಷ 80 ವರ್ಷ ತಂದೆ ತಾಯಿಗಳಿದ್ದಾರೆ. ಅವ್ರ ಮನೆಯಿಂದ ಆಚೆ ಕಾಲಿಟ್ಟೇಟ್ಗೆನೆ ಹಳ್ಳಗಳಲ್ಲಿ ಬೀಳ್ತಾರೆ ಅಂತ ಹೇಳಿ ಇವತ್ತು ಮನ್ರೇಗಾ ರಕ್ಷಣೆಗೆ ಬಂದು ಇವತ್ತೇನೋ ಡಾಂಬರೀಕರಣ ಹಳ್ಳಿಗಳಲ್ಲಿ 90% ಶೇಕಡಾವಾರು ಆಗಿದೆ ಅಂತಂದ್ರೆ ಅದು ಮನ್ರೇಗಾ ಕ್ರೆಡಿಟ್ ಹೋಗ್ಬೇಕು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಎಷ್ಟೊಂದು ಜನ ತಂದೆ ತಾಯಿಗಳು ತಮ್ಮ ಮಕ್ಕಳುಗಳು ವಲಸೆ ಹೋಗಿರೋಂಥ ಸಂದರ್ಭದಲ್ಲಿ ಏನಾದ್ರೂ ಅವರಿಗೆ ಮನೆಗಳು ಕಟ್ಟಡಕ್ಕೆ ರಕ್ಷಣೆ ಸಿಕ್ಕಿದೆ ಅಂತಂದ್ರೆ ಅದು ಮನ್ರೇಗಾದಿಂದ. ಇವತ್ತು ತಂದೆ ತಾಯಿಗಳು ಇವತ್ತೇನಾದ್ರೂ ತಮ್ಮ ಮೊಮ್ಮಕ್ಕಳುಗಳನ್ನ ಶಾಲೆ ಕಳಿಸ್ಲಿಕ್ಕೆ, ಶಾಲೆಗಳು ರಿಪೇರ್ ಮಾಡ್ಲಿಕ್ಕೆ ದುಡ್ಡಿಲ್ಲದ ಸಂದರ್ಭದಲ್ಲಿ ರಕ್ಷಣೆ ಬಂದಿರೋದು ಮನ್ರೇಗಾ. ಮಾನ್ಯ ಸಭಾಧ್ಯಕ್ಷರೇ, ಇದ್ಯಾವುದು ಬೇಡ. ಇವತ್ತಿನ ದಿನ ಬಹಳಷ್ಟು ಜನ ಹಿರೀಕರು ಹಳ್ಳಿಗಳಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಟಾಯ್ಲೆಟ್ಗೆ ಹೋಗ್ಬೇಕು ಅಂತಂದ್ರೆ ಅದು ರಕ್ಷಣೆಗೆ ಬಂದಿರೋಂಥದ್ದು ಮನ್ರೇಗಾ ಅಂತ ಹೇಳಲಿಕ್ಕೆ ನಾನು ಮಾನ್ಯ ಸಭಾಧ್ಯಕ್ಷರ ಮುಂದೆ ಹೆಮ್ಮೆ ಅನ್ಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿ ಇವತ್ತು ಯಾವ ಕಾರಣಕ್ಕೋಸ್ಕರ ಇವರು ಮನ್ರೇಗಾನ ಅಪೋಸ್ ಮಾಡ್ತಾರೆ ಇವತ್ತು ತಮ್ಗೆಲ್ಲ ಗೊತ್ತಿದೆ. ಹಿಂದೆ ಏನು ಇವತ್ತಿನ ದಿನ ಕಾರ್ಪೊರೇಟ್ ಸೆಕ್ಟರ್ಸ್ ತಮ್ಮ ರೈತರುಗಳು ಜಮೀನುಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಹೊಸ ಕಾನೂನು ತರಕ್ ಹೊರಟಿದ್ರು. ಯಾವ ರೀತಿ ಅಂತ ಅಂದ್ರೆ ಎಲ್ಲ ರೈತರಿಗೆ ಇರೋಂಥ ಜಮೀನುಗಳನ್ನ ಲೀಸ್ ಔಟ್ ಮಾಡ್ಕೊಂಡು ಕಾರ್ಪೊರೇಟ್ಗಳು 500 ಎಕರೆ 1000 ಎಕರೆಗಳನ್ನ ಲೀಸ್ ತೆಗೆದುಕೊಂಡು ಅವ್ರು ಡೆವಲಪ್ಮೆಂಟ್ ಮಾಡ್ಬೇಕಂತ. ಆಗ ಎಲ್ಲೋಗ್ತಾರೆ ರೈತರುಗಳು? ತಮ್ಮ ಜಮೀನುಗಳಲ್ಲಿ ಲೀಸ್ ಕೊಟ್ಟು ಕಾರ್ಪೊರೇಟ್ ಉದ್ಯಮದಾರರಿಗೆ ಇವ್ರು ಹೋಗಿ ಕೂಲಿ ಕೆಲಸ ಮಾಡೋಂಥ ಒಂದು ವಿಶೇಷವಾದಂಥ ಕಾನೂನು ತರಲಿಕ್ಕೆ ಹೊರಟಿರೋಂಥ ಸೆಂಟ್ರಲ್ ಗೌರ್ಮೆಂಟ್ಗಳು ಬಹಳಷ್ಟು ವಿರೋಧ ಬಂದಿರೋಂಥದ್ದು ತಾವೆಲ್ಲ ಗಮನಿಸಿದ್ರಿ. ಇವತ್ತಿನ ದಿನ ಈ ಮನ್ರೇಗಾದಲ್ಲಿ ಯಾವ ರೀತಿ ಪೆಟ್ಟನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ವಿಚಾರನ ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷ, ಮೊದಲೆಲ್ಲ ಸುಮಾರು 100 ಮಾನವ ದಿನಗಳನ್ನು ಕೊಡೋಂಥ ಹಿನ್ನೆಲೆಯಲ್ಲಿ ಇಡೀ ಭಾರತ ದೇಶಕ್ಕೆ ಶೇಕಡವಾರು 50% ಮಾತ್ರ ಉಪಯೋಗ ಆಗ್ತಿತ್ತು. ಇಡೀ ಒಂದು 5-10 ವರ್ಷದಿಂದ ಶೇಕಡವಾರು 50% ಮೇಲೆ ಭಾರತ ದೇಶದಲ್ಲಿ 50 ದಿನಗಳ ಮಾನವ ದಿನಗಳನ್ನು ಉಪಯೋಗಿಸಿರ್ಲಿಲ್ಲ. ಇವರು ನಮಗೆ ಬದಲಾವಣೆ ತರ್ತೀನಿ GVBG ಏನು ತರ್ಲಿಕ್ಕೆ ಹೊರಟಿದ್ದಾರೆ ಅದರಲ್ಲಿ 125 ದಿನ ಮಾಡ್ತೀನಿ ಅಂತಂದು. ಯಾವ ಕಾರಣಕ್ಕೋಸ್ಕರ 125 ದಿನ ಮಾಡೋಕೆ ಹೊರಟಿದ್ದಾರೆ? ಇವತ್ತಿನ ದಿನ ಅವ್ರಿಗೆ 100 ದಿನದ್ದೇ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಬಹಳಷ್ಟು ಜನ ವಲಸೆ ಹೋಗಿದ್ದಾರೆ ಅಂತ. ಬಿಜೆಪಿಯವರು ಇಲ್ಲ ಅದು ತಪ್ಪು, ಮುಂದೆ ಹೋಗ್ತಾರೆ ಅನ್ನೋ ಮಾತನ್ನ ಹೇಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಕುಣಿಗಲ್ ತಾಲೂಕಲ್ಲೇ ಏನು ಇವತ್ತು ಮನ್ರೇಗಾದಲ್ಲಿ ಮಾಡಿರೋಂಥ ಕೆಲಸಗಳಲ್ಲಿ ಅವ್ರಿಗೆ ಬರ್ಬೇಕಾಗಿರೋಂಥ ಹಣಗಳನ್ನು ಬಂದಿಲ್ಲ. ಇವತ್ತು ಕರ್ನಾಟಕ ರಾಜ್ಯಕ್ಕೆ 16,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರುವಂತದ್ದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕೊರತೆ ಆಗಿರೋದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾರೆ. ಆ ಕಾರಣಕ್ಕೋಸ್ಕರ ವಲಸೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ವಲಸೆ ಹೋಗ್ತಾರೆ. ಇವತ್ತು ಏನು ಯೋಜನಾ ವ್ಯಾಪ್ತಿ ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಮಾಡಿರೋಂಥದ್ದು ನಮ್ಮ ಗ್ರಾಮಗಳಲ್ಲಿ ನಾವು ಯಾವ ಊರುಗಳಲ್ಲಿ ರಸ್ತೆ ಬೇಕು, ಯಾವ ಊರುಗಳಲ್ಲಿ ಶಾಲೆಗಳು ಬೇಕು, ಯಾವ ಊರುಗಳಲ್ಲಿ ದನದ ಕೊಟ್ಟಿಗೆ ಬೇಕು, ಯಾವ ಊರುಗಳಲ್ಲಿ ರೈತಂಗೆ ವೈಯಕ್ತಿಕ ಕಾಮಗಾರಿಗಳಿಗೆ ಬಂಡ್ ಮಾಡಬೇಕು, ಅದು ಅಲ್ಲಿಯ ಸ್ಥಳೀಕರು ಗ್ರಾಮ ಪಂಚಾಯತಿಯಲ್ಲಿ ಆಗಂತ ನಿರ್ಧಾರ.
ಇವತ್ತೇನಾಗ್ತಿದೆ, ಈ ಕಾನೂನು ಪ್ರಕಾರ ಅವ್ರು ಯಾರು ಓದಿಲ್ಲ, ಅದು ಕೇಂದ್ರ ಸರ್ಕಾರದಿಂದ ಸೂಚನೆ ಬರುತ್ತಂತೆ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ, ಯಾವ ತಾಲೂಕಲ್ಲಿ, ಯಾವ ಜಿಲ್ಲೆಯಲ್ಲಿ ಏನ್ ಮಾಡಬೇಕು ಅಂತ. ಇವರು ಅದ್ರ ತಕ್ಕಂತೆ ದುಡ್ಡನ್ನ ಕೊಡಬೇಕಂತೆ. ನಾನು ಕೇಳಂಥದ್ದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನಾದ್ರೂ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ಹೊರತು ಕಾನೂನುಗಳು ಮಹಾತ್ಮ ಗಾಂಧಿ ಅವರ ಚಿಂತನೆ ಅಂತೆ ಡೆಲ್ಲಿಯಿಂದ ಹಳ್ಳಿಗಳಿಗೆ ಬರೋಂಥ ನಿರ್ಧಾರಗಳ ಬಗ್ಗೆ ತಾವು ಈ ವಿಚಾರದಲ್ಲಿ ನಿಮ್ಮ ಗಮನಕ್ಕೆ ತರೋಂಥ ಒಂದು ಪ್ರಯತ್ನ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಕೇಂದ್ರ ಸರ್ಕಾರದವರು ಹಿಂದೆ ಯಾವ ರೀತಿ ಕಾನೂನು ಮಾಡಿದ್ರು ಅಂದ್ರೆ ಡಿಮ್ಯಾಂಡ್ ಮೇಲೆ ನಡೀತಿದ್ದಂಥದ್ದು ಇದು MNREGA. ಇವತ್ತು ಅವರು ಅಲೋಕೇಟ್ ಮಾಡ್ತಾರಂತೆ ಮಾನ್ಯ ಸಭಾಧ್ಯಕ್ಷರು. ಗ್ರಾಮಾಂತರದಿಂದ ಬಂದಿರೋಂಥ MLAಗಳು ನೀವು ಕೇಳ್ಕೋಬೇಕು. ಸುನೀಲಣ್ಣ, ನಿಮ್ಮ ವಿಚಾರದಲ್ಲಿ ಇವತ್ತು ನೀವು ಏನು ಬಿಜೆಪಿಯ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಹೊರಟಿರೋಂಥ ಮರಣ ಶಾಸನದಲ್ಲಿ ಅಲೋಕೇಶನ್ ಮಾಡ್ತಾರೆ. ಅವ್ರಿಗೆ ಇಚ್ಛಾನುಸಾರ ಯಾವ ಗ್ರಾಮಗಳಲ್ಲಿ, ಯಾವ ತಾಲೂಕಲ್ಲಿ, ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಮಾಡಬೇಕು ಅಂತ ಅವ್ರು ಕಳಿಸಿರೋ ಸೂಚನೆ ಮೇರೆಗೆ ಇಲ್ಲಿ ನಾವು ಗ್ರಾಮ ಪಂಚಾಯತಿ ನಿರ್ಧಾರ ತೆಗೆದುಕೊಳ್ಳೋ ಅಂತ ಈ ವ್ಯವಸ್ಥೆ ಎಷ್ಟು ಸರಿ ಮಾನ್ಯ ಸಭಾಧ್ಯಕ್ಷರೇ, ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ, ನಮ್ಮ ತಾಲೂಕಿನಲ್ಲಿ ಸುಮಾರು 50 ಇಂದ 55% ಅಷ್ಟೇ ಮಾನವ ದಿನಾಂಕಗಳು ಉಪಯೋಗಿಸಿರೋದು. ನೀವು 125 ದಿನ ನಮ್ಗೇನು ಬೇಡ. ನಮ್ಗೆ ಏನ್ ನಡೀತಿತ್ತು ಇಂದಿನ ವ್ಯವಸ್ಥೆ 100 ದಿನನೇ ಸಾಕು. ಆದರೆ ನೀವು ಇವಾಗ ಹೊಸ ಕಾನೂನು ತಂದಿದ್ದೀರಲ್ಲ, ಏನು ಫಸ್ಟು ಹಿಂದೆ ಈಗಿರೋಂಥ ಕಾನೂನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಹಣ 100% ಇರ್ತಿತ್ತು. ಈಗ ನೀವು ನಮ್ಮ ಕರ್ನಾಟಕದ ಟ್ಯಾಕ್ಸ್ ಮನಿ ಕಿತ್ಕೋತಾ ಇದ್ದೀರಿ, ನಮ್ಮ ಕರ್ನಾಟಕದ GST ಕಿತ್ಕೋತಾ ಇದ್ದೀರಿ, ನಮ್ಮ ಕರ್ನಾಟಕದ ಇನ್ಕಮ್ ಟ್ಯಾಕ್ಸ್ ಕಿತ್ಕೋತಾ ಇದ್ದೀರಿ. ಇವತ್ತು ನೀವು 60 ಮತ್ತು 40 ಇವತ್ತು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಪಂಚಾಯತಿಗಳಿದೆ ಇವತ್ತು ನಿಮ್ಮ ಮಂಗಳೂರಲ್ಲಿ. ನೀವೇನು ಪ್ರತಿ ವರ್ಷ ನೀವು 30 ಕೋಟಿಯಿಂದ 60 ಕೋಟಿ ಉಪಯೋಗಿಸ್ತಿದ್ದೀರಿ. ಆ 30 ರಿಂದ 60 ಕೋಟಿ ರೂಪಾಯಿನ ರಾಜ್ಯ ಬಜೆಟ್ ಅವರು 20 ಕೋಟಿ ಅಷ್ಟು ಕೊಡುವಂತ ಸಂದರ್ಭ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮಾನ್ಯ ಸಭಾಧ್ಯಕ್ಷ. ಇವತ್ತು 13,000 ಕೋಟಿ ರೂಪಾಯಿ ನಮ್ಗೇನಾದ್ರೂ MNREGAದಲ್ಲಿ ಬರೋಂಥ ದುಡ್ಡು ಇಲ್ಲಿವರೆಗೂ ನಮ್ಮ ರಾಜ್ಯದ ಸರ್ಕಾರದಿಂದ 1,000 ಕೋಟಿ ಮೇಲೆ ಹೋಗ್ತಿರ್ಲಿಲ್ಲ ಮಾನ್ಯ ಸಭಾಧ್ಯಕ್ಷ. ಮುಂದಿನ ದಿನಗಳಲ್ಲಿ 5,000 ಕೋಟಿಯಿಂದ 7,000 ಕೋಟಿ ರೂಪಾಯಿ ಎತ್ತಿಕ್ಬೇಕಾಗತ್ತೆ. ಇದೇನಾದ್ರೂ ಅವ್ರಿಗೆ ಅರ್ಥ ಆಗುತ್ತಾ? ಒಂದು ವಿಚಾರ ಆಯ್ತು ಮಾನ್ಯ ಸಭಾಧ್ಯಕ್ಷ, ಒಂದು ವಿಚಾರ, ಇವರು ರಾಮನ ಹೆಸರು ಉಪಯೋಗಿಸ್ತಾರಲ್ಲ, ಇದು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವತ್ತೂ ಅಧರ್ಮವನ್ನ ನಾಶಪಡಿಸಲು ಶ್ರೀರಾಮನು ತನ್ನ ಬಿಲ್ಲನ್ನು ಬಳಸಿದನು. ಏನು? ಅಧರ್ಮವನ್ನು ನಾಶಪಡಿಸಲು ಶ್ರೀರಾಮನು ತನ್ನ ಬಿಲ್ಲನ್ನು ಬಳಸಿದನು ಹೊರತು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಯಾವತ್ತೂ ಬಿಲ್ಲನ್ನು ಬಳಸಲಿಲ್ಲ. ಇವತ್ತು ಬಿಜೆಪಿಯವರು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ಅಶೋಕ್ ಅವರು, ಸುನೀಲ್ ಅವರು, ನೀವು ನಿಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ರಾಮನ ಹೆಸರು ತರ್ತಾ ಇದ್ದೀರಾ. ಇವತ್ತು ನಾವೆಲ್ಲ ಹಿಂದೆ ಯಾವ್ದಾರು ಸ್ಕೂಲು, ಯಾವ್ದಾರು ಒಂದು ದೊಡ್ಡ ಆಫೀಸ್ ಮಾಡ್ಬೇಕಾದ್ರೆ ಒಳ್ಳೆ ಹೆಸರು ತರಬೇಕು ಅಂತ ಯೋಚನೆ ಮಾಡಿ ಯಾರಿಗೋ ಒಬ್ಬನಿಗೆ ಕಾಂಟ್ರಾಕ್ಟ್ ಕೊಡ್ತೀವಿ, ಒಳ್ಳೆ ಹೆಸರು ಕೊಡು ಅಂತ ದುಡ್ಡು ಕೊಟ್ಟು. ಇವರು ರೆಸಲ್ಯೂಷನ್ ಅಲ್ಲಿ ರಂಗನಾಥ್, ಇದು ಯಾರಿಗ ಅರ್ಥ ಆಗತ್ತೆ? ಇದು ಕನ್ಕ್ಲೂಡ್ ಮಾಡಿ, ನಿಮ್ಮ ಪಾಯಿಂಟ್ಸ್ ಎಲ್ಲ ವ್ಯಾಲಿಡ್ ಪಾಯಿಂಟ್ ಇದೆ. ವಿಕಸಿತ್ ಭಾರತ್, ಈ ಅಜೀವಿಕಾ ಮಿಷನ್ ಅನ್ನೋದು ಯಾರು ಕೇಳ್ತಾರೆ? ಹೋಗ್ಲಿ, ಒಳ್ಳೆ ಹೆಸರು ನಮ್ಗಾರ ಕೇಳಿದ್ರೆ ರಾಮನ ಹೆಸರು ಬರ್ಬೇಕಂದ್ರೆ ನಾವೇ ಕೊಡ್ತಿದ್ದೋ. ಆಯ್ತು ರಾಯಸ್ವಾಮಿ, ಹಳ್ಳಿಗಳಲ್ಲಿ ಯಾರಿಗೋಸ್ಕರ ಉಪಯೋಗ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ? ಕನ್ಕ್ಲೂಡ್ ಮಾಡ್ತೀನಿ. ಇದು ಈಗ ನಾವು ಈ ವಿಚಾರದಲ್ಲಿ ಒಂದು ನಿಮಿಷ ನಾರಾಯಣ ಸ್ವಾಮಿ, ನರೇಗಾ ಬಚಾವ್ ಸಂಗ್ರಾಮಲ್ಲಿ ಇದ್ದೀವಿ. ಹೇಗಾದ್ರೂ ಮಾಡಿ ಬಚಾವ್ ಮಾಡಲೇಬೇಕು. ನಾವು ಯಾವ ರೀತಿ ಭಾರತ ಜಯ ಇದೆ ಅದೇ ರೀತಿ ನರೇಗಾ ಮೇವ ಜಯತೆ. ಬಿಜೆಪಿಗೆ ಘನತೆ ಇಲ್ಲ. ಹಳ್ಳಿಗಳನ್ನು ಉದ್ಧಾರ ಮಾಡುವಂತ ಯೋಜನೆ ನರೇಗಾ. ಬಿಜೆಪಿಗೆ ಅಸೂಯೆ ಇರೋಂಥ ಬದುಕು. ಇವತ್ತು ಗಾಂಧೀಜಿನ ದ್ವೇಷ ಮಾಡೋದು, ಪ್ರತಿಯೊಂದು ಸರಿ ನೀವು ಕಾರ್ಯಕ್ರಮನ ಮಾಡ್ತೀರಾ, ನಾಥುರಾಮ್ ಗೋಡ್ಸೆನ ಪ್ರೋತ್ಸಾಹಿಸ್ತೀರಾ. ಈ ವಿಚಾರದಲ್ಲಿ ನಾವೆಲ್ಲ ಸೇರಿ ಬೇಡ ಅನ್ನೋದನ್ನ, ನರೇಗಾ ಅನ್ನೋದು ವ್ಯಾಪಾರ ಅಲ್ಲ, ಅದು ಬಡವರಿಗೋಸ್ಕರ, ಕೃಷಿಕರಿಗೋಸ್ಕರ, ಕೂಲಿ ಕಾರ್ಮಿಕರ ಉಸಿರೋದು. ಇವತ್ತು ತಾವೆಲ್ಲ ಸೇರಿ ಈ ಒಂದು ವಿಚಾರದಲ್ಲಿ ಒಗ್ಗಟ್ಟಿಗಾಗಿ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಉಳಿಸೋಣ ಬನ್ನಿ, ಬಡವರನ್ನ ಉಳಿಸೋಣ ಬನ್ನಿ, ಮಹಿಳೆಯರನ್ನ ಉಳಿಸೋಣ ಬನ್ನಿ. ನಾವೆಲ್ಲ ಕೈ ಜೋಡಿಸಿ ಕರ್ನಾಟಕಕ್ಕೆ ಒಂದು ಗೌರವ ತರೋಣ ಅಂತ ಹೇಳಿ ನೀವು ವಿಶೇಷವಾಗಿ ನಾನು ಮಾತಾಡ್ಲಿಕ್ಕೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.